ಅದು ಇದು ಏನಿಲ್ಲ ರೀ, ಡೈರೆಕ್ಟ್ ಮ್ಯಾಟ್ರ. ರಾತ್ರಿ ಎಷ್ಟಿಗೆ ಗೊತ್ತಾಗಿದ್ರೆ ಇವಾಗ 1 ಗಂಟೆ ಆಗೈತಿ. 1 ಗಂಟೆಗೆ ನಾವು ಎರಡೂ ಮಧ್ಯೆ ಯಾವ ಎರಡಪ್ಪ ಅಂದ್ರೆ ಎರಡು ಮಶಾಣ ಮಧ್ಯ ದಾರಿ ಐತ್ರಿ. ಆ ದಾರಿ ಒಳಗಡೆ ಹೋಗಿ ಕೆಲವೊಂದಿಷ್ಟು ನಾಯಿಗಳಿಗೆ ಏನು ಗೊತ್ತೇನ್ರಿ, ಅದು ಚಿಕನ್ ಪೀಸ್ ಅಂದರೆ ಚಿಕನ್ ಹಾಕ್ಲಕ್ಕೆ ಹೊಂಟೀವಿ. ನಾನು ಮತ್ತು ನಮ್ಮ ಚಡ್ಡಿ ದೋಸ್ತ ಆನಂದ್ ಅವರು ತುಂಬ ಒಳ್ಳೆಯವನು ಮಗ ಅವ. ಭಾಳ ನನಗೋಸ್ಕರ ಎದ್ದು ಬರ್ತೀನಿ ಅಂತಂದಾನ. ಅವನಿಗೆ ನಾನು ಟ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬರ್ರಿ, ನಿಮಗೆ ಕರ್ಕೊಂಡು ಹೋಗ್ತೀನಿ. ಈ ಚಿಕನ್ ಪೀಸ್ನ ಹಾಕ್ತೀನಿ ನಾಯಿಗಳಿಗೆ. ಚಿಕನ್ ಪೀಸ್ ಅಂತ ನಾನು ಎಷ್ಟೊಂದು ಹೇಳ್ತೀನಿ ಅಂತ ಅನ್ಕೋಬೇಡ್ರಿ, ಯಾಕಂದ್ರೆ ನಾಯಿಗೆ ತುಂಬ ಒಳ್ಳೆಯದು ಚಿಕನ್ ಪೀಸ್. ಹಂಗೆ ಮನುಷ್ಯರು ಕೂಡ ತುಂಬ ಕೆಟ್ಟದು ಚಿಕನ್. ಇದು ಯಾವುದು ಎಬ್ರೆಡ್ ಜವರಿ ತಿನ್ನಿರಿ, ಎಬ್ರೆಡ್ ತುಂಬ ಡೇಂಜರಸ್. ಸ್ವಲ್ಪ ನೋಡ್ಕೊತೀನಿ, ಅವಾಗ ಇವಾಗ ತಿಂದರೆ ಏನೂ ಆಗೋಲ್ಲ. ಸ್ವಲ್ಪ ನೋಡ್ಕೊತೀನಿ. ಬರ್ರಿ ಹೋಗೋಣ, ನಾನು ನಿದ್ದೆ ಬರುತ್ತೆ. ಮಗ ಮತ್ತು ನೋಡ್ಕೊಂಡು ನೀರು ಬಿಸ್ಕೊಂಡು ಕರ್ಕೊಂಡು ಹೋಗ್ಬೇಕು. ಬರ್ರಿ, ಹೋಗ್ತಾಯಿದ್ದೀವಿ ರೀ. ಯಾಕಪ್ಪ ಬರೀ ರಾತ್ರಿನೇ ಭಾಳ ಇಷ್ಟ ಅಂತ ಅನ್ಕೋಬೇಡ್ರಿ, ಯಾಕಂದರೆ ರಾತ್ರಿ ಇದ್ದಂಥ ಮಜಾ ಎಲ್ಲಿ ಇಲ್ಲ. ಅದಕ್ಕಾಗಿ ರಾತ್ರಿ ಹೊಂಟೀವಿ. ಯಾರೋ ಗಾಡಿ ಸ್ಟಾರ್ಟ್ ಮಾಡಿದ್ರು, 1 ಗಂಟೆಗೆ ಟೈಮ, ಯಾರೋ ಗಾಡಿ ಸ್ಟಾರ್ಟ್ ಮಾಡಿದ್ರು. ಚಿಕನ್ ಪೀಸ್ ಹಾಕಕತ್ತೀವಿ. ಇದು ಕಾಲಿದು ಕೋಳಿ ಕಾಲು ಬಾ ಬಾನ ಕೇಳಿ ಎತ್ತೋಳ ಎಲ್ಲಿ ಹಂಗೆ ಮುಂದೆ ಬಾಬು ಕಲಿಯೋರಿ ನಾಯಿಗಳು ಕಲಿಸೋಕೆ ಬಾ. ನಾಯಿ ಊಟ ಹಾಕ್ಲಕ್ಕೆ ನಾ ಬಂದೇನ್ರಿ. ಅಲ್ಲಿ ನೋಡ್ರಿ, ಅಲ್ಲಿ ಅಂಜು ಓಡೋಕ್ಕವ್ರಿ ಎಲ್ಲಿ ಹೊಡಿತಾರಂತ. ಅಷ್ಟು ಭಯ ಐತಿ ಮನುಷ್ಯರ ಮೇಲೆ ನಾಯಿಗಳ ಬಗ್ಗೆ. ನಾಯಿಗಳ ಪಾಪ ಎಲ್ಲಿ ಉಣ್ಬೇಕು ಎಲ್ಲಿ ತಿನ್ಬೇಕಂತ ನಾನು ಚಿಕನ್ ಕಾಲು ತೊಗೊಂಬಂದೀನಿ ರೀ. ಕಾಲು ಕೋಳಿ ಕಾಲು ತೊಗೊಂಬಂದು ಹಾಕ್ಲಕತ್ತೀನಿ. ಓಡಿ ಹೊಂಟವ. ಇನ್ನೊಬ್ರು ರೂಢಿ ಇಲ್ಲಲ್ರಿ, ಸ್ವಲ್ಪ ರೂಢಿ ಬಿತ್ತಪ್ಪ ಅಂದ್ರೆ ಅಷ್ಟು ಮುಕ್ಕರ್ತಾವ್ರಿ. ಒಂದಲ್ಲ ಒಂದು ದಿನ ಅದೊಂದು ವಿಡಿಯೋ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಹೆಂಗೆ ಅಷ್ಟು ಮುಕ್ಕರ್ತಾವಂತ. ಸದ್ಯಕ್ಕೆ ಮಾತ್ರ ಇಷ್ಟು ನೋಡಿರಿ, ಖುಷಿ ಪಡ್ರಿ. ಮತ್ತು ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇಷ್ಟ. インスタ ಫಾಲೋ ಮಾಡಿರಿ.
ಕೊಡಿ